ಬೆಂಗಳೂರು ಸೆಂಟ್ರಲ್ ಕೇಂದ್ರದಲ್ಲಿ ಅಂದರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಇತ್ತಲ್ಲ, ಅಲ್ಲಿ ಮತಚೋರಿ ಆರೋಪಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಮಾಡಿಸಬೇಕು ಅನ್ನೋ ಒಂದು ವಿಷಯಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಅದು ಚುನಾವಣಾ ಆಯೋಗಕ್ಕೆ ದೂರು ಕೊಡಿ ಇದ್ರ ಬಗ್ಗೆ ಅಂತೇಳಿ ಸೂಚನೆ ಹೋಗಿದೆ. ಅಲ್ಲಿ SIT ತನಿಖೆ ನೇರವಾಗಿ ಮಾಡಿಬಿಡಿ ಅಂತೇಳಿ ನೀವು ಸುಪ್ರೀಂ ಕೋರ್ಟಿಗೆ ಬಂದಿದ್ದೀರಿ. ಮೊದಲು ನೀವು ಚುನಾವಣಾ ಆಯೋಗಕ್ಕೆ ಇದ್ರ ಬಗ್ಗೆ ಕಂಪ್ಲೇಂಟನ್ನು ಮಾಡಿ, ನೀವು ಚುನಾವಣಾ ಆಯೋಗದಲ್ಲಿ ಇದನ್ನು ಬಗೆಹರಿಸ್ಕೊಳ್ಳಿ ನೀವು ಸೂಚನೆ ಕೊಟ್ಟಿದೆ. ಆಯೋಗಕ್ಕೆ ಡೆಡ್ಲೈನ್ ಕೊಡಬೇಕು, ನೀವು ವಿಚಾರದಲ್ಲಿ ತನಿಖೆ ನಡೆದು ಬೇಗ ರಿಪೋರ್ಟ್ ಕೊಡಬೇಕು ಅಂತ ಒಂದು ಡೆಡ್ಲೈನ್, 1 ತಿಂಗಳು ಕೊಡ್ತಿರೋ 2 ತಿಂಗಳು 3 ತಿಂಗಳು ಆ ತರಹದ ಒಂದು ಡೆಡ್ಲೈನ್ ಕೊಡಬೇಕು ಅನ್ನೋ ವಿಚಾರಕ್ಕೂ ಕೂಡ ಕೋರ್ಟ್ ನಿರಾಕರಿಸಿದೆ. ದೂರು ಕೊಟ್ಟಿದ್ದರೂ ಕ್ರಮ ಆಗಿಲ್ಲ ಅಂಥೇಳಿ ಅರ್ಜಿದಾರರ ಪರ ವಕೀಲ ವಾದವನ್ನು ಮಂಡಿಸಿದ್ದಾರೆ. ಯಾವಾಗ ಕ್ರಮ ತೆಗೆದುಕೊಳ್ಬೇಕು, ಗಡುವು ಕೊಡುವಂತೆ ನೀವು ಮನವಿಯನ್ನು ಮಾಡಿದ್ದರು ಇವರು. ಅರ್ಜಿದಾರರ ಪರ ವಕೀಲರ ಮನವಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದ್ದಾರೆ. ಕ್ರಮ ಆಗಬೇಕು ಅನ್ನೋದಕ್ಕೂ ಆಗಿಲ್ಲ ಅಲ್ಲಿ, ಅಥವಾ ಒಂದು ಗಡುವನ್ನು ವಿಧಿಸಿ ಅವರಿಗೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅರ್ಜಿದಾರರಿಗೆ ಇಲ್ಲಿ ಸೋಲಾಗಿದೆ. ಸುಪ್ರೀಂನಲ್ಲಿ ಮತಚೋರಿಯ ಬಗ್ಗೆ ಆರೋಪವನ್ನು ಮಾಡಿದ್ದು ರಾಹುಲ್ ಗಾಂಧಿ. SIT ತನಿಖೆಯನ್ನು ಕೋರಿ ಸುಪ್ರೀಂ ಮೊರೆ ಹೋಗಿದ್ದು ರೋಹಿತ್ ಪಾಂಡೆ.